ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಇದು ಫೆಬ್ರವರಿ 10 ಹಾಗೆಯೇ 11ನೇ ತಾರೀಕಿನ ವ್ಲಾಗ್ ಆಗಿರುತ್ತೆ. ನಿಮಗೆ ಮೊದಲೇ ಹೇಳಿದ್ದೆ ಅಲ್ವಾ, ಹೆಲ್ತ್ ಇಶ್ಯೂಸಿಂದ ನಾನು ವ್ಲಾಗ್ಸ್ನ ಶೇರ್ ಮಾಡೋದಕ್ಕಾಗಿಲ್ಲ ಅಂತ. ಸೊ ಹಾಗಾಗಿ ಈ ಒಂದು ವ್ಲಾಗ್ನ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಒಂದು 2.5 ಲೀಟರಷ್ಟು ಹಾಲನ್ನ ತೊಗೊಂಡು ಬಂದು ಬಿಸಿ ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಮೊಸರಿಗೆ ರೆಡಿ ಮಾಡಬೇಕಿತ್ತು, ಹಾಗೆಯೇ ಒಂದು ಸ್ವಲ್ಪ ನೈವೇದ್ಯಕ್ಕೆ ದೇವರಿಗೆ ಸ್ವಲ್ಪ ಎತ್ಕೊಬೇಕಿತ್ತು. ಹಾಗಾಗಿ ಸ್ವಲ್ಪ ಹಾಲನ್ನು ನಾನು ಎತ್ತಿಟ್ಕೊಂಡು ಹಸಿ ಹಾಲನ್ನು ಇನ್ನು ಮಿಕ್ಕಿದ್ದು ಬಿಸಿ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಯಾಕೆ ಅಂದರೆ ನಿಮಗೆ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ, ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ಶಬರಿಮಲೆಗೆ ಅಂತ ಹೋಗ್ತಿದ್ದಾರೆ. ಹಾಗಾಗಿ ಅದಕ್ಕೆಲ್ಲ ಸ್ವಲ್ಪ ಪ್ರಿಪ್ರೇಷನ್ಗಳು ನಡೀತಾ ಇತ್ತು ಇಷ್ಟು ದಿನ. ಇವಾಗ ನಾನು ಹಿಂದಿನ ದಿನ ಅವರು ಹೊರಡೋ ಹಿಂದಿನ ದಿನ ಇದೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಊರಿಂದ ಅತ್ತೆ ಕೂಡ ಬರಬೇಕಾಗಿತ್ತು, ಹಾಗಾಗಿ ಅವ್ರಿಗೆ ಸ್ವಲ್ಪ ಬೋಂಡ, ಅನ್ನ ಸಾಂಬಾರು ಇದೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮಧ್ಯ ನನ್ನ ಮಗನ ವಾಯ್ಸ್ ಕೂಡ ಬರ್ತಾ ಇದೆ, ಯಾಕಂದರೆ ಇಲ್ಲೇ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ. ಹಾಗಾಗಿ ಅವ್ನ ವಾಯ್ಸ್ ಕೂಡ ಬರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಕ್ಯೂಟಾಗಿರುತ್ತೆ ಅಲ್ವಾ? ಸೊ ಇಲ್ಲಿ ಫಸ್ಟು ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಹಾಲು ಒಂದು ಕಡೆ ಬಿಸಿ ಆಗ್ತಾಯಿತ್ತು, ಅದು ಸ್ವಲ್ಪ ತಣ್ಣಗೆ ಹಾಕಬೇಕಿತ್ತು ಹೆಪ್ಪಾಕೋದಕ್ಕೆ ಅಂತ. ಸೊ ಅದನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇನ್ನು ಇವರು 3 ಡೇಸ್ ಮುಂಚೆ ಅವರು ಮಾಲೆ ಹಾಕಿಸ್ಕೊಂಡಿದ್ರು. ಹಾಗಾಗಿ ಅವರು ಮನೇಲೆಲ್ಲೂ ಸ್ಟೇ ಆಗಿರಲಿಲ್ಲ, ಬರ್ತಿದ್ರು, ಬಟ್ಟೆ ಏನಾದರೂ ಬೇಕಿದ್ದರೆ ಇಸ್ಕೊಂಡು ಹೋಗ್ತಿದ್ರು ಅಷ್ಟೇ. ಇವಾಗ ನೆಕ್ಸ್ಟ್ ಡೇ ಅವರು ಹೊರಡಬೇಕಿತ್ತು. ಹಾಗಾಗಿ ಇವತ್ತೆಲ್ಲ ಪ್ರಿಪೇರ್ ಮಾಡಿಕೊಂಡು ಬೆಳಿಗ್ಗೆ ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಅದು 10 ಜನ, 15 ಜನ, 20 ಜನ ಅಂಥೇಳಿ ಜಾಸ್ತಿ ಆಗೋಯ್ತು. ಒಂದು 25ರಿಂದ 30 ಜನಕ್ಕೆ ಅಂತ ಹೋಯಿತು. ಹಾಗಾಗಿ ಮಾಡೋದಕ್ಕಾಗಲ್ಲ, ಯಾಕಂದರೆ ಇದೊಂದೇ ಸ್ಟವ್ ಇರೋದು ಮನೆಯಲ್ಲಿ. ಆ್ಯಂಡ್ ಸಿಲಿಂಡರ್ ಕೂಡ ನಮ್ಮದು ಕೆಳಗಡೆನೇ, ಅಂದರೆ ಮೆಟ್ಲು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೇ ಫಿಕ್ಸ್ ಆಗಿಬಿಟ್ಟಿದೆ. ಮೇಲ್ಗಡೆ ತಂದು ಈ ಟೈಲ್ಸ್ ನೆಲದಲ್ಲಿ ಇಟ್ಕೊಂಡು ಮಾಡೋದು ಸ್ವಲ್ಪ ಡೇಂಜರ್ ಅಂತ ಅಂದ್ಕೊಂಡು ಬೇಡ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಸ್ವಲ್ಪ ಮಾಡೋದಕ್ಕೆ ಹೇಳಿದ್ರು, ಯಾಕಂದರೆ ಎಲ್ಲರ ಮನೆಯಲ್ಲೂ ಕೂಡ ಊಟ ತೊಗೊಂಬರ್ತಾರೆ, ಅದೇ ನಾವು ತಿನ್ಕೋತೀವಿ ಅಂಥೇಳಿ ಸ್ವಲ್ಪನೇ ಮಾಡೋದಕ್ಕೆ ಹೇಳಿದ್ರು. ಹಾಗಾಗಿ ನಾನಿಲ್ಲಿ ಪಾಯಸ ಹಾಗೆಯೇ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ಡ್ ವೆಜಿಟೇಬಲ್ ಪಲಾವ್ ಹಾಗೆಯೇ ಪಾಯಸ ಮಾಡ್ತಾಯಿದ್ದೀನಿ, ಕಡಲೆಬೇಳೆ ಎಲ್ಲ ಹಾಕಿ. ಹಾಗೆ ರಾತ್ರಿ ನಾವು ಮಲಗಿದ್ದು ತುಂಬಾ ಲೇಟ್ ಆಗೋಯಿತು, ಯಾಕಂದರೆ ಜಾಸ್ತಿ ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ನಾನು ಮಾರ್ಕೆಟಲ್ಲಿ ಅತ್ತೆಗೆ ಹೇಳ್ಬಿಟ್ಟು ಸ್ವಲ್ಪ ಸೊಪ್ಪು ಇದೆಲ್ಲ ತರಿಸ್ಕೊಂಡ್ಬಿಟ್ಟಿದ್ದೆ. ಅದೆಲ್ಲ ಬಿಡಿಸಿ ಎಲ್ಲ ಇಟ್ಟು ನಾನು ಕೂಡ ನೈಟೇ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದು ಲೇಟ್ ಆಗೋಯಿತು. ಇವಾಗ ಬೆಳಿಗ್ಗೆ ನಾನು ಪಲಾವ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅತ್ತೆ ಮಕ್ಕಳು ಇನ್ನೂ ಮಲಗಿದ್ರು, ಜಸ್ಟ್ ನಾನು ಎದ್ಬಿಟ್ಟು ಮನೆಯೆಲ್ಲ ಸ್ವಲ್ಪ ಇನ್ನೊಂದು ಸಲ ಒರೆಸಿ ಹಾಗೆಯೇ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಪಲಾವ್ ನಾನು ಫಸ್ಟ್ ಟೈಮ್ ಒಂದು ಪದಾರ್ಥನ ಟೇಸ್ಟ್ ನೋಡ್ದೇ ಕೈ ಅಳತೆನಲ್ಲಿ ನನಗೆ ಹೆಂಗೆ ಬರುತ್ತೆ ಹಂಗೆ ಹಾಕ್ಕೊಂಡು ಪಲಾವ್ ಮಾಡಿದ್ದು. ಬಟ್ ಸೂಪರಾಗಿತ್ತು. ಆ್ಯಂಡ್ ನನ್ನ ಇಬ್ಬರು ಫ್ರೆಂಡ್ಸ್ನ ಕೂಡ ಕೇಳಿದ್ದೆ, ಅವ್ರು ಸ್ವಲ್ಪ ಜಾಸ್ತಿ ಅಡುಗೆ ಮಾಡಿ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ. ಹಾಗಾಗಿ ಅವ್ರನ್ನ ಕೇಳಿದ್ದೆ ಯಾವ ಥರ ಹೆಂಗೆ ಅಂತ. ಸೊ ಫಸ್ಟ್ ಟೈಮ್ ಮಾಡಿದೆ, ಬಟ್ ಸೂಪರಾಗಿತ್ತು. ಎಲ್ಲ ಅಂದರೆ ಸ್ವಾಮಿಗಳೆಲ್ಲ ಇರ್ತಾರಲ್ಲ, ಅವರೆಲ್ಲ ಚೆನ್ನಾಗಿತ್ತು ಅಂತ ಹೇಳ್ತಿದ್ರಂತೆ. ಸೊ ಇವಾಗ ಪಲಾವ್ ಎಲ್ಲ ಮಾಡ್ತಾಯಿದ್ದೀನಿ. ರಾತ್ರಿ ಮಲಗಿದಾಗ್ಲೇ 12 ಗಂಟೆ ಮೇಲೆ ಆಗಿಬಿಟ್ಟಿತ್ತು. ಹಾಗೆಯೇ ಬೆಳಿಗ್ಗೆ ನಾನು 3 ಗಂಟೆಗೆ ಎದ್ದು ಕ್ಲೀನ್ ಎಲ್ಲ ಮುಗಿಸಿ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಹಾಗೆ ನಾನು ಏನು ಮಾಡಿದ್ದೆ ಅಂತಂದರೆ, ಅದೇ ಕೆಲಸ ಈಸಿ ಮಾಡ್ಕೊಳ್ಳೋದಕ್ಕೆ ನಾನು ಎಲ್ಲನೂ ಕೂಡ ಹೆಚ್ಚಿಟ್ಕೊಂಡು ಎಲ್ಲ ರುಬ್ಬಿಟ್ಕೊಂಡು ಮಾಡೋದು ಆ ಥರ ಅಂತ ಅಂದ್ಕೊಳ್ಳಿಲ್ಲ. ಜಸ್ಟು ಅಲ್ಲಲ್ಲೇ ಏನು ಬೇಕು ಅದನ್ನು ಅಲ್ಲಲ್ಲೇ ಕಟ್ ಮಾಡಿ ಹಾಕ್ತಾಯಿದ್ದೆ. ಫಸ್ಟು ಮಸಾಲೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟೆ. ಆಮೇಲೆ ಈರುಳ್ಳಿ ಕಟ್ ಮಾಡಿ ಆಯಿಲ್ ಹಾಕಿಬಿಟ್ಟು ಹಿಂದೆಯೇ ಟೊಮೆಟೊ, ಸೊಪ್ಪು ಇದೆಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ಯಾಕಂದರೆ ಎಲ್ಲನೂ ಹೆಚ್ಚಿಟ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ಅಲ್ಲಿ ಈರುಳ್ಳಿ ಸ್ವಲ್ಪ ಫ್ರೈ ಆಗುವಷ್ಟರಲ್ಲಿ ಕೈ ಕೂಡ ಫಾಸ್ಟಾಗಿ ಕೆಲಸ ಮಾಡುತ್ತೆ. ಬೇಗ ಟೊಮೆಟೊ ಎಲ್ಲ ಹೆಚ್ಚಿದೆ. ಟೊಮೆಟೊ ಎಲ್ಲ ಸ್ವಲ್ಪ ಅದು ಸ್ಮ್ಯಾಶ್ ಆಗೋ ಅಷ್ಟರಲ್ಲಿ ಸೊಪ್ಪೆಲ್ಲ ಕಟ್ ಮಾಡಿಕೊಂಡು ಇದೆಲ್ಲ ಮಾಡಿಕೊಂಡೆ. ಬಟ್ ತುಂಬ ಈಸಿಯಾಗಾಯಿತು, ಬೇಗನೆ ಆಯಿತು. ಆ್ಯಂಡ್ ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಫ್ರೆಂಡ್ ಹೇಳಿದರು, ಅನ್ನಪೂರ್ಣೇಶ್ವರಿನ ನೆನೆಸ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡು ಅಂತ. ಅದೇ ಥರನೇ ದೇವ್ರನ್ನ ನೆನೆಸ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ಯಾಕಂದರೆ 4 ಜನಕ್ಕೆ ಕೊಡಬೇಕು ಅಂತಂದರೆ ಅದು ಸ್ವಲ್ಪ ಚೆನ್ನಾಗಿರ್ಬೇಕಲ್ವ. ಹಾಗಾಗಿ ಚೆನ್ನಾಗಿ ಬಂದಿತ್ತು. ದೇವ್ರನ್ನ ನೆನೆಸ್ಕೊಂಡು ನಾನು ಅಡುಗೆನ ಮಾಡಿದೆ. ಇದೆ ಫಸ್ಟ್ ಟೈಮ್ ಆ ಥರ ಮಾಡಿದ್ದು. ಇದು ನಿಮಗೆ ಕಮ್ಮಿ ಕ್ವಾಂಟಿಟಿ ಅಂತ ಅನ್ನಿಸ್ಬೋದು, ಬಟ್ ನಾನು ಮಾಡಿರೋ ಇಷ್ಟು ದಿನ ಮಾಡಿರೋ ಅಡುಗೆಗೆಲ್ಲ, ಅಂದರೆ ರುಚಿ ನೋಡ್ದೇ ಮಾಡಿರೋ ಅಡುಗೆಗೆಲ್ಲ ಇದು ಸ್ವಲ್ಪ ಜಾಸ್ತಿನೇ ಅಂತಲೇ ಹೇಳಬಹುದು. ಪಾಪು ಇನ್ನೂ ಮಲಗಿದ್ದ, ಅಷ್ಟರಲ್ಲಿ ಲೀರಿಷನ್ ಕೂಡ ಸ್ನಾನ ಮಾಡಿಸ್ಕೊಂಡು ಕರ್ಕೊಬಂದೆ. ಅವಾಗಿನ್ನೂ ಚಳಿ ಇತ್ತು, ಚಳಿ ಕಮ್ಮಿ ಆಗಿರಲಿಲ್ಲ. ಅವಳಂತೂ ಫುಲ್ಲು ಗಡಗಡ ಅಂತ ಇದ್ಲು. ಹಾಗೆಯೇ ಮನೆಯಲ್ಲಿ ದೀಪ ಹಚ್ಚಿಡ್ಬೇಕಲ್ವ, ಹಾಗಾಗಿ ಅದನ್ನು ಈ ಥರ ರೂಮಲ್ಲಿ ನನ್ನದು ಸಿವಿಂಗ್ ಮಿಷಿನ್ ಇದೆಯಲ್ಲ ಅದ್ರ ಮೇಲೆ ಇಟ್ಟು ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡಿದ್ವಿ.
ಹಾಗೆಯೇ ಯಶು ಅವ್ರು ಕೂಡ ಬಂದರು. ಅಲ್ಲೇ ದೇವಸ್ಥಾನದ ಹತ್ರನೇ ತಣ್ಣೀರು ಸ್ನಾನ ಮಾಡ್ಕೊಂಡು ಬಂದಿದ್ದರು. ಹೊಸದು ಇದು ಪಂಚೆ ಎಲ್ಲ ಹಾಕ್ಕೊಂಡು ಅವರು ಹೊರಡ್ತಾ ಇದ್ದಾರೆ ಇವಾಗ ದೇವಸ್ಥಾನದ ಹತ್ರ. ಇದಾದಮೇಲೆ ಅವರಲ್ಲಿ ಹೋಗಿ ನಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದರು. ಯಾಕಂದರೆ ಇವಾಗಿನ ಚಳಿ ಇತ್ತಲ್ವ, ನಾವೇ ಜೊತೇಲಿ ಹೋಗೋದಕ್ಕಾಗೋದಿಲ್ಲ, ಮಕ್ಕಳೆಲ್ಲ ಇದ್ರಲ್ಲ. ಅಲ್ಲಿ ಯಾವಾಗ ಪೂಜೆ ಸ್ಟಾರ್ಟ್ ಆಗುತ್ತೆ ಮತ್ತು ಇರುಮುಡಿ ಕಟ್ತಾರಲ್ಲ ಆ ಟೈಮ್ಗೆ ನಾನು ಹೇಳ್ತೀನಿ ಅಂತ ಹೇಳಿದರು. ನಾವು ಎಲ್ಲ ಅವ್ರನ್ನ ಕಳಿಸ್ಬಿಟ್ಟು ಮನೆಯಿಂದ ಕಳಿಸ್ಕೊಟ್ಟು ಆಮೇಲೆ ಮನೆಗೆ ಬಂದು ಮತ್ತೆ ವಾಪಸ್ಸೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡ್ವಿ. ಪಲಾವ್ ಮತ್ತು ಪಾಯಸ, ಅವ್ರಿಗೆ ಏನೇನು ವಸ್ತುಗಳು ಬೇಕು, ಮೊಬೈಲ್ ಚಾರ್ಜರ್, ಇದೆಲ್ಲ ಒಂದಷ್ಟು ವಸ್ತುಗಳನ್ನ ಅವ್ರಿಗೆ ಪ್ಯಾಕ್ ಮಾಡಿಕೊಂಡು ನಾವು ತಗೊಂಡು ಅತ್ತೆ, ನಾನು, ಅಮ್ಮ ಆಮೇಲೆ ಒಂದು 6 ಗಂಟೆ ಮೇಲೆ ಹೊರಟ್ವಿ. ಹಾಗೆಯೇ ನಾನು ಕೂಡ ಚಿಕ್ಕ ಹುಡುಗಿ ಇದ್ದಾಗ ಶಬರಿಮಲೆಗೆ ಹೋಗಿದ್ದೀನಿ. ನಮ್ಮ ಮಾವ ಕರ್ಕೊಂಡೋಗಿದ್ರು ನಮ್ಮ ಮಾವ, ನಮ್ಮ ಅಣ್ಣ, ನಮ್ಮ ಚಿಕ್ಕಪ್ಪ, ಇದೆಲ್ಲ ಒಟ್ಟಿಗೆ ಒಂದು 20 ಜನ 30 ಜನ ಟ್ರಿಪ್ಪು ಥರ ಹೋಗಿದ್ವಿ. ನಾನು ಯಾವಾಗ 3ನೇ ಕ್ಲಾಸ್ ಮುಗ್ದಿತ್ತಷ್ಟೇ, ಬೇಸಿಗೆ ರಜೆ 4ನೇ ಕ್ಲಾಸ್ಗೆ ಹೋಗಬೇಕಿತ್ತು. ಆ ಬೇಸಿಗೆ ರಜೆಯಲ್ಲಿ ನನ್ನ ಕೂಡ ಕರ್ಕೊಂಡೋಗಿದ್ರು. ನಾನು ಕೂಡ ಒಂದು ಸಲ ಹೋಗಿ ಬಂದಿದ್ದೀನಿ. ಆ್ಯಂಡ್ ಯಶು ಇದೇ ಫಸ್ಟ್ ಟೈಮ್ ಅವ್ರು ಹೋಗ್ತಿದ್ದಾರೆ. ಆ್ಯಂಡ್ ಸ್ವಲ್ಪ ಗೊಂದಲಗಳಿತ್ತು ಹೇಗೆ ಏನು ಅಂತ. ನನಗೆ ಗೊತ್ತಿರೋರ್ನೆಲ್ಲ ಕಾಲ್ ಮಾಡಿ ಕೇಳಿಕೊಂಡು, ನಮ್ಮ ಚಿಕ್ಕಮ್ಮ ಅವ್ರನ್ನೆಲ್ಲ ಕೇಳಿ ಸ್ವಲ್ಪ ಒಂದಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ವಿ. ಹಾಗೆಯೇ ಪಾಪುಗೂ ಕೂಡ ಈ ಥರ ಅಕ್ಕಿ ಹಾಕಿಸ್ಬೇಕಂತ ಇತ್ತು. ಹಾಗಾಗಿ ಕೈನ ತೊಗೊಂಡೋಗಿ ಹಿಂಗೆ ಹಿಡಿದೆ ಚೀಲಕ್ಕೆ. ಸೊ ಅವರು ಪಾಪು ಕೈ ಮೇಲೆ ಅಕ್ಕಿ ಹಾಕಿದ್ರು. ತುಂಬ ಚೆನ್ನಾಗಿತ್ತು ಒಂಥರ. ವೇದಾಂತ್ ಕೈಲಿ ಕೂಡ ಅಕ್ಕಿ ಹಾಕ್ಸಿದ್ವಿ ಅಂತ. ಆ್ಯಂಡ್ ನಾನು, ಲಿರಿಷಾ, ಅತ್ತೆ, ಅಮ್ಮ ಎಲ್ಲ ಹೋಗಿ, ಆ್ಯಂಡ್ ಯಶು ಫ್ರೆಂಡ್ ಕೂಡ ಬಂದಿದ್ರು ಒಬ್ಬರು. ಸೊ ಎಲ್ಲರೂ ಹೋಗಿ ಅವ್ರಿಗೆ ಅಕ್ಕಿ ಹಾಕ್ಕೊಟ್ಬಿಟ್ಟು ಕೂತಿದ್ವಿ. ಆ್ಯಂಡ್ ಬೆಳಿಗ್ಗೆ ಬೇಗ ಹೋಗಿದ್ದೆ ಅಲ್ವಾ, ಪಾಪುಗೂ ಕೂಡ ಸ್ವಲ್ಪ ರಾಗಿ ಸರಿ ಮಾಡ್ಕೊಂಡು ತೊಗೊಂಡೋಗಿದ್ದೆ. ಅಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಇರಲಿ ಅಂತ ಅಂದ್ಕೊಂಡು ಹೋಗಿದ್ದೆ. ಅವ್ನಿಗೆ ಅಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತಿಗೆ ರಾಗಿ ಸರಿ ಕೂಡ ತಿನ್ನಿಸಿದ್ದಾಯಿತು. ಇನ್ನೇನು ಯಶು ಹೊರಡಬೇಕು ಆ ಟೈಮಲ್ಲಿ ನಮ್ಮ ಮಾವ ಮತ್ತು ನಮ್ಮ ಮಾವನ ಫ್ರೆಂಡೆಲ್ಲ ಬಂದಿದ್ದರು. ಸೊ ಅವರು ಕೂಡ ಮಾತಾಡಿಸಿ ಕಳಿಸ್ಕೊಟ್ರು. ಇದಾಗಿತ್ತು ನಮ್ಮ ಅವತ್ತಿನ ಒಂದು ವ್ಲಾಗ್. ಆ್ಯಂಡ್ ಲಿರಿಷಾ ಕೂಡ ಇಲ್ಲೇ ಇದ್ದಾಳೆ ನೋಡಿ. ಅವಳಿಗಂತೂ ಫುಲ್ ಚಳಿ ಆಗಿಬಿಟ್ಟು ಈ ಥರ ವೇದಾಂತ್ಗೆ ನಾನು ವ್ರಾಪ್ ತೊಗೊಂಡೋಗಿದ್ನಲ್ಲ ಅದನ್ನೇ ಹೊಸ್ಕೊಂಡು ಕೂತಿದ್ದಾಳೆ.